ಸರ್, ಇದು ನೀವು ಪ್ರೊಟೆಸ್ಟ್ ಮಾಡೋದು ಉದ್ದೇಶ ಏನದ? ಯಾಕೆ ನೀವು ಎಲ್ಲ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತೀರಾ? ಸರ್, ನಾವು ಪ್ರೊಟೆಸ್ಟ್ ಮಾಡ್ತಿರೋ ಉದ್ದೇಶ ಏನಂದರೆ ಬೇರೆ ಬೇರೆ ಸರ್ಕಾರಿ ನೌಕರಿಗೆ ಏನು ಸೌಲಭ್ಯಗಳು ಕೊಡ್ತಾ ಇದ್ದಾರೆ, ನಮ್ಮ ಮಹಾನಗರ ಪಾಲಿಕೆ ಸರ್ಕಾರಿ ನೌಕರಿಗೆ ಕೊಡ್ತಾ ಇಲ್ಲ. ಮುಖ್ಯವಾಗಿ ನಮಗೆ ಅವರು ಸರ್ಕಾರಿ ನೌಕರ ಅಂತ ಪರಿಗಣಿಸ್ತಾ ಇಲ್ಲ, ಅರೆ ಸರ್ಕಾರಿ ನೌಕರ ಅಂತ ಪರಿಗಣಿಸಿದಾರೆ. ಅದಕ್ಕೆ ನಮ್ಮ ಸರ್ಕಾರಿ ನೌಕರ ಅಂತ ಪರಿಗಣಿಸ್ರಂತ ನಮ್ಮದು ಹೋರಾಟದ ಉದ್ದೇಶ ಅದ ಸರ್. ಇದು ಹೋರಾಟ ನೀವು ಮಾಡ್ಲಿಕ್ಕತ್ತೀರಲ್ಲ, ಬರೀ ಆಫೀಷಿಯಲ್ಸ್ ಮಾಡ್ಲಕತ್ತಾರ ಏನು ಪೌರ ಕಾರ್ಮಿಕ್ಸ್ ಎಲ್ಲ ಮಾಡ್ಲಕತ್ತಾರ? ಯಾಕಂದರೆ ಏರಿಯಾದಾಗ ವೇಸ್ಟೇಜ್ ಭಾಳ ಇದು ಆಗ್ಯದ, ಕ್ಲೀನ್ಲಿನೆಸ್ ಆಗಲಾಗ್ಯದ. ಯಾರ್ಯಾರು ಇದು ಪ್ರೊಟೆಸ್ಟ್ ಪಾರ್ಟ್ ಇದ್ದೀರಿ? ಸರ್, ಮಹಾನಗರ ಪಾಲಿಕೆ ಅಂದರೆ ಇದರ ಪೌರ ಕಾರ್ಮಿಕರು ಬಂದರು, ಡ್ರೈವರ್, ಲೋಡರ್ಸ್, ಕ್ಲೀನರ್ಸ್ ಬಂದರು, ಆಫೀಸರ್ಸ್ ಎಲ್ಲರೂ ಕಲಿತು ಮಾಡ್ತಾ ಇದೀವಿ ಸರ್. ಏನೇನದ ನಿಮ್ಮ ಡಿಮಾಂಡ್ಸ್ ಏನೇನದ? ಸರ್, ನಮ್ಮದು ಇದರ ಮುಖ್ಯವಾಗಿ 6 ಡಿಮ್ಯಾಂಡ್ ಅದಾವೆ ಸರ್. 7. ಒಂದೇದು 7ನೇ ವೇತನ ಆಯೋಗ ಏನೆಲ್ಲ ಸರ್ಕಾರಿ ನೌಕರಿಗೆ ರಾಜ್ಯ ಸರ್ಕಾರ ಜಾರಿ ಮಾಡ್ತು. ಅದರಲ್ಲಿ 80% ಅನುದಾನ ಮಾತ್ರ ನಮಗೆ ಕೊಡ್ತಾರಂತ, ಉಳಿದಿದ್ದು 20% ಅವ್ರು ಕೊಡಂಗಿಲ್ಲತ್ತ. ಸೊ ನಮ್ದೇನು ಬೇಡಿಕೆ ಇದೆ ಅಂದ್ರೆ, ಬೇರೆ ಸರ್ಕಾರಿ ನೌಕರಿಗೆ ನೀವು ಹೆಂಗೆ ಅನುದಾನ ಬಿಡುಗಡೆ ಮಾಡಿದ್ರಿ ಪೂರ್ಣ ಪ್ರಮಾಣದ ವೇತನ ನಮಗೂ ಬಿಡುಗಡೆ ಮಾಡಿರಿ, ನಮ್ಗೆ ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಅದು ಒಂದೇದು. ಎರಡನೇದ್ದು, ಬೇರೆ ಸರ್ಕಾರಿ ನೌಕರಿಗೆ KJD, EPF, GS ಸೌಲಭ್ಯಗಳು ಇದಾವೆ, ನಮಗೆ ಅದು ಯಾವುದೋ ಸೌಲಭ್ಯ ಇಲ್ಲ, ಅದು ನಮಗೂ ಜಾರಿ ಮಾಡಿಸ್ರಿ. ಇನ್ನೊಂದು ಮುಖ್ಯವಾಗಿ ಅಂದ್ರೆ C&R ರೂಲ್ಸ್ ಅಂತ ಇರ್ತದೆ ಸರ್. ನಮಗೆ ಯಾವುದೇ ಮುಂಬಡ್ತಿಯಲ್ಲಿ ನಾವು ಕಾರ್ಯನಿರ್ವಹಿಸಲು ಏನಾದರೂ ಮಾರ್ಗದರ್ಶನ ಬೇಕಾದ್ರೆ ಅದು ತೊಗೊಂಡು ನಾವು ಹೋಗ್ತಿರ್ತೀವಿ. ಅದು ಪ್ರತಿ 3 ವರ್ಷಕ್ಕೊಮ್ಮೆ ಚೇಂಜ್ ಆಗಬೇಕು. ನಮ್ಮದು C&R ರೂಲ್ ಚೇಂಜ್ ಆಗಿದೆ 2011ದಾಗ, ಈಗ 14 ವರ್ಷ ಆಯಿತು, ಇನ್ನಾದ್ರೂ ಚೇಂಜ್ ಆಗಿಲ್ಲ. ಮೇನ್ ಅದು ನಮಗೆ ಅಮೆಂಡ್ಮೆಂಟ್ ಮಾಡಿಕೊಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಇನ್ನೊಂದು, ಬೇರೆ ಸರ್ಕಾರಿ ನೌಕರಿಗೆ ಕ್ರೀಡೆಗಳು ಆಡಿಸ್ತಾರೆ ವರ್ಷಕ್ಕೊಮ್ಮೆ, ನಮಗದು ಯಾವುದೂ ಸೌಲಭ್ಯ ಇಲ್ಲ ಆ ಥರದ್ದು. ಆರೋಗ್ಯ ಸಂಜೀವಿನಿ ಮೇನ್ ನಮಗೆ ಬೇಕಾಗಿದೆ ಅದು ಸರ್. ನಮ್ಮ ಪೌರ ಕಾರ್ಮಿಕರಾಗಲಿ ನಾವಲ್ಲಿ ಹೊರಗಡೆ ಕೆಲಸ ಮಾಡ್ತೀವಿ, ಒಳಚರಂಡಿ ಅಲ್ಲಿ ಕಸ ಅಲ್ಲಿ, ಅದಕ್ಕೆ ಮೇನ್ ರೋಗಕ್ಕೆ ತುತ್ತಾಗಕ್ಕಂಥ ಚಾನ್ಸಸ್ಗಳು ನಮಗೆ ಜಾಸ್ತಿ ಅದಾವೆ. ನಿಮ್ಮ ಹೆಲ್ತ್ ಚೆಕಪ್ಸ್ ಎಲ್ಲ ರೆಗ್ಯುಲರ್ ಆಗ್ತದಲ್ಲ ಪ್ರೈವೇಟ್ ಹಾಸ್ಪಿಟಲ್ದಾಗ? ಪ್ರೈವೇಟ್ ಹಾಸ್ಪಿಟಲ್ದಾಗ ಆಗಲ್ಲ ಸರ್. ನಾವೇ ನಮ್ಮ ಬರ್ತಕ್ಕಂಥ ಗೌರ್ಮೆಂಟ್ದಿಂದ ಬರ್ತಕ್ಕಂಥ ಫಂಡ್ದಾಗ ಪೌರ ಕಾರ್ಮಿಕರಿಗೆ 6 ತಿಂಗಳಿಗೂ ಮಾಡ್ತೀವಿ. ಇದು ಎಷ್ಟು ದಿವಸ ಆಯ್ತು ನಿಮ್ಮ ಸ್ಟ್ರೈಕ್ ಸ್ಟಾರ್ಟ್ ಆಗಿ? 8ನೇ ತಾರೀಕಿನ ಸ್ಟಾರ್ಟ್ ಆಗಿದೆ ಸರ್, ಇವತ್ತು 5ನೇ ದಿನ ಸರ್. ಯಾರು ಭೇಟಿ ಆಗಿಲ್ಲ? ಇಲ್ಲ, ಸ್ಥಳೀಯ ಏನು ಲೀಡರ್ಸ್ ಅದಾರ, ಅವ್ರು ಬಂದು ಭೇಟಿ ಆಗ್ತಾ ಇದಾರೆ. ಯಾರು ಭೇಟಿ ಆಗ್ಯಾರ ಸರ್? ಈಗ ಆ ಥರ ನೋಡ್ಕೋತಂದ್ರೆ ಇವತ್ತು ಬಂದವರು ಅಂದ್ರೆ ಸೌತ್ MLA, ನಾರ್ತ್ MLA, MLCಸು ಮತ್ತು BJP ಲೀಡರ್ಸು ಏನು ಆಶ್ವಾಸನೆ ಕೊಟ್ಟಾರ? ಅವ್ರದ್ದು ಎಲ್ಲರದ್ದು ಒಂದೇ ಮಾತದ ಸರ್, ನಾವು ಇದು ಸರ್ಕಾರ ಗಮನಕ್ಕೆ ತರ್ತೀವಿ, ನಿಮ್ಮ ಪರವಾಗಿ ಹೋರಾಡ್ತೀವಿ, ನಿಮ್ಮ ಸಪೋರ್ಟಿಗೆ ನಾವು ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಗೆ ಏನು ಕಾಣ್ತದ? ಆಗ್ತದ? ನಾವು ಇದೇ ಥರ ಹೋರಾಟ ನಿರಂತರವಾಗಿದ್ದರೆ ನಮ್ದು ಆಗ್ತದೆ ಸರ್. ಈಗ ಯಾರಿಗೆ ನಿಮ್ಮ ಡಿಮಾಂಡ್ ಲಾಸ್ಟ್ ಏನದಾವ? ಯಾರಿಗೆ ಭೇಟಿ ಆಗ್ಲಕ್ಕೆ ಡಿಮಾಂಡ್ ಅದ ನಿಮ್ಮದು? ನಮ್ಮ ಮಿನಿಸ್ಟರ್ ಸಾಹೇಬರು ಮತ್ತು ಮುಖ್ಯಮಂತ್ರಿ ಸಾಹೇಬ್ರಿಗೆ. ಇಲ್ಲ ಸರ್, ಭೈರತಿ ಸುರೇಶ್ ಸರ್. ಭೈರತಿ ಸುರೇಶ್ ಸರ್. ಅದು ಭೇಟಿ ಆಗಿಲ್ಲ, ನಿಮ್ಮ ಡಿಮಾಂಡ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಪ್ರೊಟೆಸ್ಟ್ ಹಿಂಗೆ ಕಂಟಿನ್ಯೂ ಮಾಡ್ತೀವಿ? ಹೌದು ಸರ್, ಕಂಟಿನ್ಯೂ ಮಾಡ್ತೀವಿ ಸರ್. ಥ್ಯಾಂಕ್ ಯು.